ವೆಯ್ಟ್ ನನಗೊಂದು ಕನ್ಫ್ಯೂಷನ್ ಇದೆ ಆಯಿತಾ. ನಿಮ್ಮನ್ನು ಒಂಥರ ಕನ್ಫ್ಯೂಷನ್ ತರಬೇಕು ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ಏನಂತಂದರೆ ನಾವು ಬೇಜಾರಾಗೋಕ್ಕೆ ಒನ್ ಆಫ್ ದ ಫೋರ್ಮೋಸ್ಟ್ ರೀಸನ್ಸ್ ಬಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾವು ಏನೇ ಕೆಲಸ ಮಾಡಲಿ, ಒಂದು ಎಕ್ಸಾಮ್ ಬರೀಲಿ, ಒಂದು ವಿಡಿಯೋ ಶೂಟ್ ಮಾಡಲಿ, ಅಥವಾ ಏನೇ ಮಾಡಲಿದ್ರು ನಮ್ಮ ತಲೆಯಲ್ಲಿ ಒಂದು ಫ್ರೇಮ್ ವರ್ಕ್ ಎಕ್ಸ್ಪೆಕ್ಟೇಷನ್ಸ್ ಒಂದಿರುತ್ತೆ. ಒಂದು ಫ್ರೆಂಡ್ಶಿಪ್ಪಲ್ಲಾಗಲಿ, ಒಂದು ರಿಲೇಷನ್ಶಿಪ್ಪಲ್ಲಾಗಲಿ, ಅಲ್ಲೊಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದಿರುತ್ತೆ. ಯಾಕೆಂತಂದರೆ ಅಲ್ಲಿ ನಿಜವಾದ ಪ್ರೀತಿ ಇರುತ್ತೆ, ಒಂದು ಜೆನ್ಯೂನ್ ಎಫರ್ಟ್ ಇದ್ದಿದ್ದ ಕಡೆ ಗುರು ನಂಗೆ ರಿಸಲ್ಟ್ ಹಿಂಗೆ ಬರಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗಾದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತಪ್ಪ? ಖಂಡಿತವಾಗೂ ತಪ್ಪಲ್ಲ. ಹಾಗಂತಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಅಲ್ವಾ ಗುರು ರೂಟ್ ಕಾಸು. ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂದ್ರೆ ನಂಗೆ ಬೇಜಾರಾಗುತ್ತೆ, ಫ್ರಸ್ಟ್ರೇಟ್ ಆಗ್ತೀನಿ, ನನಗೆ ಕೋಪ ಬರುತ್ತೆ, ಮೋಟಿವೇಶನ್ ಇರಲ್ಲ. ಆಯಿತು, ಹಾಗಾದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದು ಬೇಡ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ ಇದ್ರೆ ಮತ್ತೆ ನಿನ್ನ ಫೀಲಿಂಗ್ಸ್ ಜೆನ್ಯೂನ್ ಆಗಿಲ್ವಾ ಅಲ್ಲಿ? ನೀನು ಎಕ್ಸ್ಪೆಕ್ಟೇ ಮಾಡ್ತಾ ಇಲ್ಲ ಅಂತಂದ್ರೆ ನೀನು ನಿಜವಾಗ್ಲೂ ಜೆನ್ಯೂನ್ ಆಗಿ ಇನ್ವೆಸ್ಟ್ ಆಗಿದೆಯಾ ಇಲ್ಲಿ? ಅಥವಾ ನಾವು ಖುಷಿಯಾಗಿದ್ದರೂ ನಮ್ಮ ಖುಷಿ ಏನಿದೆ ಅದು ಎಕ್ಸ್ಪೆಕ್ಟೇಷನ್ ಮೇಲೆ ಡಿಫೈನ್ ಆಗಬಾರ್ದು. ಅದಾದರೂ ಎಕ್ಸ್ಪೆಕ್ಟೇಷನ್ ರೀಚ್ ಆದರೂ ಖುಷಿಯಾಗಿರಬೇಕು, ಆಗಿಲ್ಲ ಖುಷಿಯಾಗಿರ್ಬೇಕಾ? ಕನ್ಫ್ಯೂಸಿಂಗು. ಯಾವುದೋ ನಮ್ಮ ಜ್ಞಾನಿಗಳಿದ್ರೆ ದಯವಿಟ್ಟು ನೋಡಿ ಕ್ಲಾರಿಟಿ ಕೊಡಿ.